ಓಕೆ ಸ್ನೇಹಿತರೆ, ಇವಾಗ 5 kg ಆಲೂಗಡ್ಡೆ ಅದಾವೆ ನೋಡಿರಿ. ಈ ಆಲೂನ ನಾನಿವಾಗ ಚಿಪ್ಸ್ ಮಾಡಬೇಕು ಅಂತ ಹೇಳಿ ಇವೆಲ್ಲ ನಿನ್ನೆನೇ ಎಲ್ಲ ಅಷ್ಟು ಸ್ವಚ್ಛ ತೊಳೆದು ಇಟ್ಕೊಂಡಿದ್ದೀನಿ. ನೈಟ್ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಈ ಬುಟ್ಟಿಗೆ ಮಾಡಿ ಹಾಕಿಬಿಡ್ತೀನಿ ಎಲ್ಲ ಒಣಗಿಸೋದಕ್ಕೆ. ಇವಾಗ ನೋಡಿರಿ, ಇವೆಲ್ಲ ತೊಳೆದು ಇಟ್ಕೊಂಡು ಒಂದು 3-4 ಸಾರಿ ತೊಳಿಬೇಕು, ನೀರಲ್ಲೇ ಬಿಟ್ಟಿರಬೇಕು. ಎಲ್ಲ ನಿನ್ನೆ ರಾತ್ರಿನೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಇದನ್ನು ಮೇಲಿಂದ ಸಿಪ್ಪಿ ತಕ್ಕೋಬೇಕು. ಇದು ಕೆಳಗೆ ಏನಾದರೂ ಒಂದು ಹಾಕ್ತೀನಿ ತಡ್ರಿ, ಇಲ್ಲ ಅಂತಂದ್ರೆ ಒಂದು ಕವರ್ ಹಾಕ್ತೀನಿ. ಇದ್ರ ಮೇಲೆ ಹಾಕೋಣ, ಇಲ್ಲಾಂದರೆ ಕೆಳಗೆಲ್ಲ ಗಲೀಜಾಗಿಬಿಡುತ್ತೆ. ಸ್ವಲ್ಪ ಯಾಕೋ ಮಂಡದಂಗೆ ಆಗೈತಿದ್ನು. ಈ ಥರ ಎಲ್ಲ ಸಿಪ್ಪಿನ ತೊಗೊಳಂಬ ಬರ್ರಿ. ಈಗ ಇವತ್ತು ಮ್ಯಾಗಿನ ಸಿಪ್ಪಿ ತೊಳೆದ್ರು ಬಂತು, ಬಿಟ್ಟರು ಬಂತು, ಇದು ತೆಗೆದ್ರು ಬಂತು, ಬಿಟ್ಟರು ಬಂತು. ಯಾಕಂದ್ರೆ ಒಮ್ಮೆ ನಾವು ಕ್ಲೀನ್ ಮಾಡ್ಕೊಂಡಿರ್ತೀವಲ್ಲ, ಎಲ್ಲ ಸ್ವಚ್ಛ ಮಾಡ್ಕೊಂಡಿರ್ತೀವಿ ನೋಡಿ. ಈ ಥರ ಇದು ನೀರಾಗ ಹಾಕಿಬಿಡ್ತೀನಿ. ನೀರಾಗ ಹಾಕಬೇಕಿದು, ಇಲ್ಲಾಂತಂದರೆ ಕಪ್ಪಾಗಿಬಿಡುತ್ತೆ. ಇದು ಸ್ವಲ್ಪ ಇಲ್ಲಿ ಕಪ್ಪಗಾಗಿತ್ತಲ್ಲ, ಅದನ್ನು ತೊಗೊಂಡ್ಬಿಟ್ಟು ನೋಡಿ. ಹೀಗೆ ಇವೆಲ್ಲ ಅಷ್ಟು ಸಿಪ್ಪಿ ತೆಗೆದು ಇಟ್ಕೊತೀನಿ. ಓಕೆ ಸ್ನೇಹಿತರೆ, ಇವಾಗ ನೋಡಿ ಆಲ್ರೆಡಿ 2-3 ಸಾರಿ ಬಟಾಟಿನ ತೊಳ್ಕೊಂಡಿದ್ದೀನಿ. ನೀರು ಚೇಂಜ್ ಮಾಡ್ತಾ ಇರ್ಬೇಕು. ಹಾಗೆ ಒಂದು ಸಾರಿ ತೊಳೆದು ಇನ್ನೊಂದು ಸಾರಿ ತೊಳೆದು ಇನ್ನೊಂದಕ್ಕೆ ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ನೀರು ಮಾತ್ರ ಚೇಂಜ್ ಮಾಡಿದ್ದೀನಿ. 2-3 ಸಾರಿ ತೊಳ್ಕೊಂಡಿದ್ದೀನಿ. ಇದನ್ನು ಮೇಲಿನ ಸಿಪ್ಪಿ ಎಲ್ಲ ತೆಗೆದುಬಿಟ್ಟು ಇವಾಗ ಏನಪ್ಪ ಅಂತಂದ್ರೆ ಇದರಲ್ಲಿ ಇದು ನೋಡಿ ಚಿಪ್ಸ್ ಮಾಡೋದು ಮಾಡಿ ಇದರಲ್ಲಿ ಸೇರಿಸ್ತೀನಿ. ಹಾಗೆ ಸ್ವಲ್ಪ ಪಟ್ಟಗ ತೊಗೊಂಡಿದ್ದೀನಿ ನೋಡಿ. ಇದು ಪಟ್ಟಗದ ಹರಳು ಅಂತೇಳಿ ಸಿಗುತ್ತೆ, ನಮ್ಮ ಹತ್ರ ಸಿಗಲ್ಲ ಇದು. ಏನಪ್ಪ ಅಂತಂದ್ರೆ ನನ್ನ ತಮ್ಮ ಸಂಜು ಬಂದಿದ್ನಲ್ಲ, ಆವಾಗ ಬರೋ ಮುಂದೆ ತರಿಸಿದ್ದೆ. ಸಂಜು ನನಗೆ ಈ ಥರ ಸಿಗುತ್ತಾ ನಿಮ್ಮಲ್ಲಿ ಅಂದ್ರೆ, ಹಾಂ ಅಕ್ಕ ಸಿಗುತ್ತಾ ಅಂತ ಹೇಳಿದ್ದ. ಹಾಗಾಗಿ ಪಟ್ಟಗದ ಹರಳು ಇದು ಸ್ವಲ್ಪ ಹಾಕಬೇಕು. ಇದಕ್ಕೆ ಹಾಕಿದರೆ ಇದು ಏನು ಬಟಾಟೆ ಇದಾವಲ್ಲ, ಹಾಲು ಚೀಪ್ಸ್ ಮಾಡ್ತೀವಲ್ಲ, ಆ ಚೀಪ್ಸು ಕ್ರಿಸ್ಪಿಯಾಗಿ ಬರ್ತಾವೆ. ಇದು ಹಾಕಬೇಕು. ಸ್ವಲ್ಪ ನೀರಲ್ಲಿ ಹಾಕಿರ್ತೀನಿ. ಇದನ್ನು ಒಂದು ಸ್ವಲ್ಪ ಹೊತ್ತು ಹಾಕಿಬಿಟ್ಟಿರ್ತೀನಿ. ಇದನ್ನು ಪುಡಿ ಮಾಡಿ ಅದ್ರ ಹಾಕ್ಕೋಬೋದು. ಇದು ಸ್ವಲ್ಪ ಹೊತ್ತು ಇದನ್ನು ಹಾಕಿಬಿಟ್ಟು ಸಕ್ಕರೆ ಕರಗಿಬಿಡುತ್ತೆ. ಸ್ವಲ್ಪ ಹೊತ್ತು ಹಾಕಿ ತೆಗೆದು ಬಿಡಬೇಕು. ಪೌಡ್ರ್ ಮಾಡೋದಕ್ಕೆ ಈ ಥರ ಹಾಕಿಬಿಟ್ಟಿರ್ತೀನಿ. ಇವಾಗ ನೋಡಿ ಒಂದು ಇವಾಗ ನೀರಾಗ ಹಾಕಿಟ್ಟಿದ್ದೀನಲ್ವ, ನೋಡಿ ನೀರಲ್ಲೇ ನೋಡಿ ಈ ಥರ ಸ್ಲೈಡ್ಸ್ ಬಂದಿದ್ದಾವೆ ನೋಡಿ. ಈ ಥರ ಬಳೆಗಳ ಮೇಲೆ ಏರಿಸ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ಮುಂದೆ ಬರ್ತಾವಂತ ಹೇಳಿಬಿಟ್ಟು. ಈ ಸರಿ 5 kg ಮಾಡ್ತೀನಿ. ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ.
ಇದನ್ನೆಲ್ಲ ಮಾಡಿಬಿಟ್ಟು ಮೇಲೆ ಹೋಗಿ ಒಣಗಿಸಿ ತರಬೇಕು. ಅಮ್ಮ ಹುಷಾರಾಗಿ ಹರ್ಚ್ಬೇಕು, ಕೈಗೆ ಹತ್ತಿ ಬಿಡುತ್ತೆ. ಅದರಲ್ಲಿ ಭಾಳ ಶಾರ್ಪ್ ಇದೆ ಇದು. ಇದು ಯಾವಾಗ ತರಿಸಿದ್ದೇನೆ ಅಂದರೆ ನನ್ನ ತಮ್ಮ ತಂದು ಕೊಟ್ಟಿದ್ದಾನೆ. ಇದು ವೀರೇಶ, ಅವನಿನ್ನೂ ಓದ್ತಾ ಇದ್ದ, ITI ಕಲಿತಾ ಇದ್ದ. ಆವಾಗ ವೀರೇಶ ನನಗೆ ಈ ಥರ ಬೇಕು ಅಂತ ಹೇಳಿದ್ದೆ. ಅಲ್ಲಿ ಇನ್ನೂ ಗಡಾದಲ್ಲಿ ಇದ್ರಲ್ಲ, ವೀರೇಶ ನನಗೆ ಈ ಥರ ಒಂದು ಚಿಪ್ಸ್ ಮಾಡೋದು ಬೇಕು ಅಂತ ಹೇಳಿದ್ದೆ. ಸರಿ ಅಕ್ಕ ತಂದು ಕೊಡ್ತೀನಿ ಅಂತ ಹೇಳಿಬಿಟ್ಟು ತಂದು ಕೊಟ್ಟಿದ್ದ. ನನ್ನ ತಮ್ಮ ತಂದು ಕೊಟ್ಟದ್ದು ನೋಡ್ರಿ ಇದು. ಅವನ ನೆನಪಿನ ಕಾಣಿಕೆ. ಒಬ್ಬೊಬ್ಬರು ಒಂದೊಂದು. ಭಾಳ ದಿನ ಆಯಿತು, ಇವಾಗಲ್ಲ, ಇನ್ನು ತುಂಬ ದಿನ ಆಯಿತು ಇದು ತಂದು ಕೊಟ್ಟು. ನಮ್ಮ ಆಕಾಶ ಒಬ್ಬನೇ ಹುಟ್ಟಿದ್ದ, ಇನ್ನೂ ಅಭಿ ಹುಟ್ಟಿದ್ದಿಲ್ಲ, ಅವಾಗ ತಂದಿದ್ದೆವು. ಇದನ್ನು ಹಾಗೆ ತೊಳಿಬೇಕು. ಮತ್ತೆ ಇದನ್ನು ನೀರು ಚೇಂಜ್ ಮಾಡಿಬಿಟ್ಟು ಬೇರೆ ನೀರಿಗೆ ಹಾಕೋಬೇಕು. ಒಂದು 4-5 ನೀರು ಚೇಂಜ್ ಮಾಡ್ತಾ ಇರಬೇಕು. ಈಗ ನೀವು ಇಷ್ಟಿಷ್ಟಾದ್ರೂ ಮಾಡ್ಕೋಬೋದು, ದೊಡ್ಡ ಆದರೂ ಮಾಡ್ಕೋಬೋದು. ಉದ್ದಕ್ಕೆ ಮಾಡಿದರೆ ದೊಡ್ಡ ಆಗ್ತಾವೆ ನೋಡಿ. ಈ ಥರ ಹೆರ್ಚಿದ್ರೆ ದೊಡ್ಡ ಆಗ್ತಾವೆ. ನಾವು ಈ ಥರನೇ ಹೆರ್ಚ್ಬೇಕಂದ್ರೆ ರೌಂಡ್ ಆಗ್ತಾವೆ ನೋಡಿ. ಈ ಥರ ಉದ್ದ ಲಾಸ್ಟಿಗೆ ಓದೋದು ಈ ಥರ. ಸಾಕು, ತೆಗೆದು ಬಿಡ್ತೇನೆ ಇದನ್ನು. ಜಾಸ್ತಿ ಹೊತ್ತಾದರೆ ಇಟ್ಬಾರ್ದು ನೋಡಿ. ನೀರು ವೈಟ್ ಆಗಿಬಿಟ್ರು ಆಲ್ರೆಡಿ. ಓಕೆ, ಇಷ್ಟೆಲ್ಲ ಹೆಚ್ಕೊಂಡ್ಬಿಟ್ಟು ಸಿಗ್ತೀನಿ ಮತ್ತೆ ನಿಮಗೆ. ಓಕೆ ಸ್ನೇಹಿತರೆ, ಇವಾಗ ನೋಡಿ ಇಷ್ಟು ಎಲ್ಲ ಹೆರ್ಚಿಟ್ಕೊಂಡಿದ್ದೀನಿ. ಹೆರ್ಚಿಟ್ಕೊಂಡು ಆಲ್ರೆಡಿ ಮತ್ತೆ ಒಂದು ಸಾರಿ ತೊಳ್ಕೊಂಡು ಬಂದೆ. ಇಷ್ಟು ಎಲ್ಲ ವಿಡಿಯೋ ಆಗಿದೆ ಅಂತ ಅಂದ್ಕೊಂಡೆ ನಾನು. ವಿಡಿಯೋ ಸ್ಟಾಪ್ ಆಗಿದೆ, ಅಲ್ಲಿಗೆ ನೋಡೇ ಇಲ್ಲ ತಾನೇ. ವಿಡಿಯೋ ಇದಾಗಿಬಿಟ್ಟಿದೆ. ಹೀಗಾಗಿ ಇದು ಅಷ್ಟು ಎಲ್ಲ ಹೆರ್ಚಿಬಿಟ್ಟು 5 kg ಅದಾವೆ ನೋಡಿರಿ. ಟೋಟಲಿ 5 kg ಅದಾವೆ. 2 ಸಾರಿ ತೊಳೆದಿದ್ದೀನಿ. ಇವಾಗ ಇವನ್ನ 2 ಸಾರಿ ತೊಳೆದ್ಬಿಟ್ಟು ಇವಾಗ ನೀರು ಕುದಿಯೋಕೆ ಇಟ್ಟಿನಿ ಗ್ಯಾಸಿನ ಮ್ಯಾಗ. ಬಿಸಿಲಾಯ್ತು ಸ್ನೇಹಿತರೆ, ಬೆಳಗ್ಗೆನೇ ಮಾಡಿ ತೆಗಿಬೇಕು. ಮೊನ್ನೆ ಏನು ಅಡುಗೆ ಮಾಡಿದ್ನಲ್ಲ, ಅವಾಗೆ ಮಾಡ್ದಂಗೆ ನೆರಳಿಗೆ ಮಾಡಿ ತೆಗಿಬೇಕು ಒಲೆ ಮೇಲೆ ಬೆಳಗ್ಗೆ ಅಂದ್ಕೊಂಡೆ. ಆದರೆ ಇದು ಸಿಗಲಿಲ್ಲ ನನಗೆ. ಎಲ್ಲೋ ಒಂದು ಕಡೆ ಬಾಂಡ್ಯದಲ್ಲಿ ತೆಗೆದು ಎತ್ತಿಟ್ಬಿಟ್ಟಿದ್ದೀನಿ. ಇದನ್ನು ಸಿಗಲಿಲ್ಲ. ಹುಡುಕಿ ಸಾಕಾಯಿತು. ಇವಾಗ ನೋಡಿ ಟೈಮ್ 11 ಗಂಟೆ ಆಗಿದೆ. ಇವಾಗ ಸಿಕ್ತು. ಇವಾಗ ಮ್ಯಾಳ್ಗೆ ಮೇಲೆ ಎಲ್ಲಿ ಬಿಸಿಲಾಗಿ ಎಲ್ಲಿ ಕುಂತ್ಕೊಂಡು ತಿರುಗಲಪ್ಪ ಅಂತ ಹೇಳಿಬಿಟ್ಟು ಗ್ಯಾಸಿನ ಮೇಲೇ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಇವು ಆಲ್ರೆಡಿ 2 ಸಾರಿ ತೊಳ್ಕೊಂಬಂದಿದ್ದೀನಿ. ಇದನ್ನು ಮತ್ತೆ ಇನ್ನೊಂದು ಸಾರಿ ಗಲಿಬಿಲಿ ತೊಳೆದ್ಬಿಟ್ಟು ಕುದಿಯೋಕೆ ಹಾಕೋಣ ಬರ್ರಿ. ನೀರು ಕುದಿಯೋಕೆ ಇಟ್ಟಿದ್ದೀನಿ, ತೋರಿಸ್ತೀನಿ ನೋಡಿರಿ. ದೊಡ್ಡ ಬುಟ್ಟಿ ಇಟ್ಟಿದ್ದೀನಿ, ಯಾಕಂದ್ರೆ 5 kg ಜಾಸ್ತಿನೇ ಅದಾವಲ್ಲ, ಹೀಗಾಗಿ ದೊಡ್ಡ ಬುಟ್ಟಿನೇ ಇಟ್ಟಿದ್ದೀನಿ. ಬುಟ್ಟಿ ಒಳಗೆ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಸ್ವಲ್ಪ ನೀರು ಕುದಿಯಾಕತ್ತಿದ್ವು ಅಂದ ತಕ್ಷಣ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಒಂದೇ ಉಗ ಬೇಯಿಸ್ಕೊಂಡ್ಬಿಟ್ಟು ನೀರು ಬಸ್ತು ಮೇಲೆ ಹೋಗಿ ಹಾಕಿ ಬರೋಣ ಅಂತ. ಏನು ಗೊತ್ತಾ ಸ್ನೇಹಿತರೆ, ಇವು ಬೆಳ್ಳಗೆ ಬರಬೇಕು ಅಂದರೆ ನಾವು ಎಷ್ಟು ಸರಿ ತೊಳಿತೀವಿ ಅಷ್ಟು ಚಂದ, ಅಷ್ಟು ಬೆಳ್ಳಗೆ ಬರ್ತಾವೆ. ಇಲ್ಲಾಂದ್ರೆ ಕಪ್ಪಾಗಿ ಬಿಡ್ತಾವೆ, ಕೆಂಪಗಾಗ್ತಾವೆ ಚಿಪ್ಸು. ನಾವು ಕರೆದ ಮೇಲೆ ಬೆಳ್ಳಗೆ ವೈಟಾಗಿ ಬರಬೇಕು ಅಂತಂದರೆ ನಾವು ಅದು ಟಾರ್ಚ್ ಹೋಗೋತನ ತೊಳಿಬೇಕು. ಯಾಕಂದರೆ ಅದು ಸ್ವಲ್ಪ ಏನು ಹೇಳ್ತಾರಲ್ಲ, ಅದು ಬಟಾಟಿದು ಇದು ಇರುತ್ತಲ್ವ, ಅದೆಲ್ಲ ಹೋಗುವವರೆಗೂ ತೊಳಿಬೇಕು. ಏನಿಲ್ಲ ಅಂದರೆ ಮೊದಲು ನೋಡಿ, ನಾನು ಕಾಯಿನೇ ಫಸ್ಟ್ ಬಂದಾಗ ಕಾಯಿನೇ 2 ಸತಿ ತೊಳ್ಕೊಂಡಿದ್ದೀನಿ. ಸ್ವಚ್ಛಗೆ ತೊಳೆದ್ಬಿಟ್ಟು
ಆಮೇಲೆ ಅದ್ರ ಮ್ಯಾಗಿನ ಚಿಪ್ಪು ತೆಗೆದು ಮತ್ತೆ 2 ಸರಿ ತೊಳ್ಕೊಂಡಿದ್ದೀನಿ ನೀರಲ್ಲಿ. ನೀರು ಹಾಗೆ ಕ್ಲೀನ್ ಮಾಡ್ಕೊತಾ ಇರಬೇಕು. ತೊಳೆದು ಆಮೇಲೆ ಇವಾಗ ನೋಡಿ ಇದು ಎಲ್ಲ ಹೆಚ್ಚಿದ್ದೀನಲ್ಲ, ಹೆಚ್ಚಿದ ಮೇಲೆ ಮತ್ತೆ 2 ಸರಿ ತೊಳ್ಕೊಂಡಿದ್ದೀನಿ. ತೊಳೆದು ಇದು 3ನೇ ಸರಿಗೆ ಕುದಿಯೋಕೆ ಹಾಕಿಬಿಡ್ತೀನಿ. ಒಟ್ಟಿನಲ್ಲಿ ಒಂದು 4-5 ಸರಿ ತೊಳಿಬೇಕಾಗುತ್ತೆ. ಅಂದರೆ ನಾವು ಹಾಕಿರ್ತೀವಲ್ಲ ಏನು ಚಿಪ್ಸು ಎಣ್ಣೆಯಲ್ಲಿ ಫ್ರೈ ಮಾಡ್ತೀವಲ್ಲ ಅವಾಗ ಬೆಳ್ಳಗೆ ಬರುತ್ತೆ, ಇಲ್ಲಾಂದರೆ ಕೆಂಪು ಆಗಿಬಿಡುತ್ತೆ ನಾವು ಒಂದೇ ಸರಿ ಮಾಡಿಬಿಡ್ತೀವಿ ಅಂತಂದರೆ. ತೋರಿಸ್ತೀನಿ ಬರೀ ಹಾಗೆ. ಓಕೆ, ಇವಾಗ ನೀರು ನೋಡಿ ಕಾಯ್ದಿದ್ದು ಒಯ್ದಾಡ್ತಾ ಇದೆ, ಗುಳ್ಳೆ 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 ಬರ್ತಾ ಇದ್ದಾವೆ. ಇದು ಯಾಕೆ ಹಿಂಗೆ ಬೆಳ್ಳಗಾಗಿದೆಪ್ಪ ಅಂದ್ರೆ ಸ್ವಲ್ಪ ಪಟ್ಕ ಹಾಕಿದ್ದೀನಿ ಇದಕ್ಕೆ, ಹೀಗಾಗಿ ಬೆಳ್ಳಗಾಗಿದೆ. ಬರ್ರಿ ಇವಾಗ ಇವೇನೆಲ್ಲ ಅದಾವಲ್ಲ ಇಷ್ಟು ಹಾಕೋಣ ನೀರಿಗೆ. ಸ್ವಲ್ಪ ಇವನ್ನ ಒಂದು ಉಗ ಕುದಿಸಿಬಿಡೋಣಂತ. ಆದರೆ ಇದ್ರ ಮೇಲೆ ಮುಚ್ಚಕ್ಕೆ ಏನೂ ಇಲ್ಲ ನೋಡಿರಿ, ಪುಟ್ಟಿ ಇಟ್ಟಿನಿ ದೊಡ್ಡ ಬೋಗಣಿ ಇಟ್ಟರೆ ಹಾಕಿತ್ತು. ಅಷ್ಟು ಹಾಕ್ಕೊಂಡು ಸಿಗ್ತೀನಿ. ಓಕೆ ನೋಡಿರಿ, ಇವಾಗ ಇಷ್ಟು ಎಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕುದಿಲಿ. ನೋಡಿ ಇಷ್ಟು ದೊಡ್ಡ ಬುಟ್ಟಿ ಇಟ್ಟಿದ್ದೀನಿ. ಓಕೆ, ಇವು ಮುಳುಗೋಷ್ಟು ನೀರು ಹಾಕಿದ್ದೀನಿ ಅಷ್ಟೇ. ಜಾಸ್ತಿ ಆದರೆ ಆಮೇಲೆ ನನಗೆ ತ್ರಾಸಾಗುತ್ತೆ. ನೀವು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಿದ್ರಂದರೆ ಇವು ಪೂರ ಮುಳುಗೋವರೆಗೂ ಮುಳುಗಿ ನೀರು ಮೇಲೆ ಬರೋವರೆಗೂ ಹಾಕ್ಕೊಳ್ಳಿ. ಯಾಕಂದ್ರೆ ನಾನು ದೊಡ್ಡ ಬುಟ್ಟಿ ಇಟ್ಟಿದ್ದೀನಲ್ವ, ನಾ ಎಷ್ಟೇ ನೀರು ಹಾಕಿದ್ರೂ ಅದು ತೇಲಾಗೇ ಬಂದುಬಿಡುತ್ತೆ. ನೀರೆಲ್ಲ ಜಾಸ್ತಿ ಇದೆ, 1.5 ಕಳಸಿ ನೀರು ಹಾಕಿದ್ದೀನಿ. ತೇಲಾಗುತ್ತಲ್ಲ ಬುಟ್ಟಿ, ಹಿಂಗಾಗಿ ಅಷ್ಟು ತೇಲಾಗಿ ಮೇಲೆ ಬಂದುಬಿಟ್ಟವು. ಓಕೆ, ಕುದಿಯೋಕೆ ಬಿಡೋಣ. ಈಗ ಒಂದು ಉಗ ಕುದಿಸ್ಕೋಣ. ಓಕೆ ಸ್ನೇಹಿತರೆ, ಇವಾಗ 5 ನಿಮಿಷ ಆಗಿದೆ, ಕುದೀತಾ ಇದ್ದಾವೆ ನೋಡಿ. ಆಗಳೇ ನೋಡಿದರೆ ಎಷ್ಟು ಎಲ್ಲ ಬಟಾಟೆ ಚಿಪ್ಸ್ ಎಲ್ಲ ಮೇಲೆ ಬಂದಿದ್ದವು. ಇವಾಗ ನೋಡಿ ಎಷ್ಟು ಒಳಗೆ ಹೋಗಿಬಿಟ್ಟಿದ್ದಾವೆ ನೋಡಿ ನೀರು. ಯಾಕಂದರೆ ಇವು ಕರಿಗಿಬಿಡ್ತಾವೆ, ನೀರಲ್ಲಿ ಕಡಿಮೆ ಆಗಿಬಿಡ್ತಾವೆ. 5 ನಿಮಿಷ ಆಯಿತು, ಇನ್ನೊಂದು 5 ನಿಮಿಷ ಕುದಿಸ್ತೀನಿ. ಕಲರ್ ಚೇಂಜ್ ಆಗಿಬಿಡ್ತಾವೆ. ಕಲರ್ ಚೇಂಜ್ ಆದ ತಕ್ಷಣ ಗೊತ್ತಾಗುತ್ತೆ. ಆಯಿತು, ಸ್ವಲ್ಪ ಸಾಫ್ಟ್ ಆಗ್ತಾವೆ. ಸ್ವಲ್ಪ ಸಾಫ್ಟ್ ಆದ ತಕ್ಷಣ ನಾವು ತೆಗೆದು ಹಾಕಬೇಕು. ಫುಲ್ ಮೆತ್ತಗಾಗೋವರೆಗೂ ಇಟ್ಕೊಂಡು ಕುಂದಿರಬಾರ್ದು. ಆ ಥರ ಆದ್ರೂ ಚೆಂದ ಆಗಂಗಿಲ್ಲ, ಎಲ್ಲ ಕಟ್ ಆಗಿಬಿಡ್ತಾವೆ. ಇವಾಗ ನೋಡಿ ಎಲ್ಲ ಇನ್ನೂ ಸ್ವಲ್ಪ ಕಡಿಮೆನೇ ಆಗಕತ್ತವು. ಆಗಲೇ ಫುಲ್ ಎಲ್ಲ ಮೇಲೆ ಕಾಣ್ತಿದ್ವಲ್ವ, ಇವಾಗ ನೋಡಿ ಪೂರ್ತಿ ಒಳಗೆ ಹೋಗಿದ್ದಾವೆ ನೋಡಿ. ನೀರೇ ಕಾಣ್ತಿದ್ದಿಲ್ಲ ಆಗಲೇ, ಅಷ್ಟಿದ್ದು. ಇವಾಗ ಚೆಕ್ ಮಾಡೋಣ. ಇನ್ನೂ ಇಲ್ಲ, ಇನ್ನೂ ಕುದ್ದಿಲ್ಲ. ನಾವು ಹಿಂಗೆ ಮಾಡ್ತೀವಲ್ಲ, ಹಿಂಗೆ ಮಾಡಿದ ತಕ್ಷಣ ಹಿಂಗೆ ಕಟ್ ಅಂತ ಮುರಿಬೇಕು. ಅಂದರೆ ಇವಾಗ ತೆಗೆದು ಹಾಕ್ಬೇಕು ಇವು ಅಂತ ಗೊತ್ತಾಗುತ್ತೆ. ಇವು ಇನ್ನೂ ಮುರಿತಾ ಇಲ್ಲ, ಬೆಂಡ್ ಆಗ್ತಾ ಇದ್ದಾವೆ. ಅದಕ್ಕೆ ಇನ್ನೂ ಒಂದು 5 ನಿಮಿಷ ಕುದಿಸ್ಕೊತೀನಿ. ಓಕೆ ಸ್ನೇಹಿತರೆ, ನೋಡಿ ಇವಾಗ ಇವೆಲ್ಲ ಬೆಂದ್ಬಿಟ್ವು. ನಿಮ್ಗೆ ಬೆಂದಿದ್ದು ಹೆಂಗೆ ಕಂಡು ಹಿಡಿಬೇಕು ಅಂತಂದರೆ ನೋಡಿ, ಆಗಲೇ ಎಷ್ಟೊಂದು ಕಾಣ್ತಿದ್ವು. ಇವಾಗ ನೋಡಿ ನೀರಲ್ಲಿ ಕರಗಿಬಿಟ್ಟು ಸ್ವಲ್ಪ ಆಗಿಬಿಟ್ಟಿದ್ದಾವೆ ನೋಡಿ. ಈ ಥರ ಇದನ್ನು ತೊಗೊಂಡು ನೋಡಿ ಸಲೀಸಾಗಿ ಮುರಿತಾ ಇದೆ ಅಲ್ವಾ, ಕೈ ಸುಡ್ತಾ ಇದೆ. ತಡ್ರಿ ತೋರಿಸ್ತೀನಿ ನೋಡಿ. ಅಥವಾ ನಿಮ್ಗೆ ಈ ಥರ ಗೊತ್ತಾಗಲಿಲ್ಲ ಅಂದರೆ ಸ್ವಲ್ಪ ತೊಗೊಂಡ್ಬಿಟ್ಟು ಕಚ್ಬಿಟ್ಟು ನೋಡಿ. ಹಸಿ ಇದು ಸ್ಮೆಲ್ಲೇ ಬೇರೆ ಇರ್ತೈತಿ, ತಿಂದಾಗ ಕುದ್ದಿರೋದು ಇದನ್ನೇ ಬೇರೆ ಇರ್ತೈತಿ ಅಲ್ವಾ. ಹಾಗಾಗಿ ನೋಡಿ ಕಲರ್ ಬೇರೆ ಚೇಂಜ್ ಆಗಿಬಿಟ್ಟಿದಾವೆ ಇವಾಗ. ಹಿಂಗೆ ಉಗುರಿಂದ ಹಿಂಗೆ ಹೆಚ್ಚಿಕ್ಬಿಟ್ಟು ನೋಡಿ, ಹಿಂಗೆ ಪಟಕ್ಕಂತ ಒಳಗೆ ಹೋಯ್ತು ಅಂದಾಗ ಕೂತಿದ್ದಾವಂತ ಅರ್ಥ. ನೋಡಿ ಟಕ್ಕಂತ ಹೆಂಗೆ ಮುರಿತೈತಿ ನೋಡಿ. ಇವಾಗ ಇದು ಕುದ್ದೈತಿ, ಕೈ ಸುಡ್ತಾ ಇದೆ. ಹಿಂಗೆ ಹೆಚ್ಚಿಕ್ಬಿಟ್ಟು ನೋಡಿ, ಹಿಂಗೆ ಉಗುರು ಪಟ್ಟಂತ ಒಳಗೆ ಉಗುರು ಹೋಯ್ತು ಅಂದರೆ ತೆಗೆದು ಬಿಡಬೇಕು. ಜಾಸ್ತಿ ಹೊತ್ತು ಬಿಟ್ಟರೆ ನಾವು ನೀರನ್ನು ಬಸಿಬೇಕಾದ್ರೆ ಜಲ್ದಿ ಕಟ್ಟಾಗಿಬಿಡ್ತಾವೆ, ತುಣುಕಾಗಿಬಿಡ್ತಾವೆ. ಹೀಗಾಗಿ ಗ್ಯಾಸ್ ಬಂದ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಇದು. ಇವಾಗ ಹೋಗಿ ಮೇಲೆ ಹಾಕ್ಬೇಕು ನೋಡಿ. ಇದು ಟಾರ್ಗೆಟ್ ಇವಾಗ ಇರೋದಂದರೆ ಬಿಸಿಲಾಗ ರಮ್ 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 ಅಂತ ಬಿಸಿಲು ಮನ್ನಗಂಡೈತಿ. ಇಂಥ ಬಿಸಿಲಾಗ ಮ್ಯಾಗ ಹೋಗಿ ಹಾಕ್ಬೇಕು ನೋಡ್ರಿ. ಇವಾಗ ಐತಿ ನಂದು. ಬೆಳಗ್ಗೆನೇ ಹಾಕ್ಬೇಕಂದ್ರೆ ಇದು ಚಿಪ್ಸ್ ಹೆರ್ಚೋದು ಭಾಳ ಜೀವ ತಿಂತದು.
ಸಿಗಲಿಲ್ಲ. ಅದು ಸಿಕ್ಕಿದ್ರೆ ಇಷ್ಟೊತ್ತಿಗೆ ಹಾಕಿ ಬಂದು ಹಳೇದಾಗಿ ಹೋಗಿತ್ತು. ಅದು ಸಿಗದೆ ಇರೋದಕ್ಕೆ ಯಪ್ಪ ಭಾಳ ಜೀವ ತಿಂತದು. ಓಕೆ, ಇವಾಗ ಬಸ್ಸನ್ನು ಒಂದು ರೊಟ್ಟಿ ಪುಟ್ಟಿ ತೊಗೊತೀನಿ ತೊಗೊಂಡು ಬಸ್ತು ಹಂಗೆ ಒಂದು ಬುಟ್ಟಿಗೆ ಹಾಕ್ಕೊಂಡು ಮೇಲೆ ತೊಗೊಂಡೋಗ್ಬಿಡ್ತೀನಿ. ಓಕೆ ನೋಡಿ, ಬಸ್ಸನ್ನು ಇವಾಗ ಇದು ತೊಗೊಂಡಿದ್ದೀನಿ. ಜಾಲ್ರಿ ನಾಜೂಕಾಗಿ ತೊಗೋಬೇಕು, ನಾಜೂಕಾಗಿ ಹಾಕ್ಬೇಕು, ಇಲ್ಲಾಂದ್ರೆ ಕಟ್ಟಾಗಿ ಹೋಗ್ಬಿಡ್ತಾವೆ. ಹಸಿ ಇರಬೇಕಾದ್ರೆ ಎಷ್ಟು ಬೆರೆಸಿರ್ತಾವೆ, ಇವಾಗ ಸಾಫ್ಟ್ ಅಂದರೆ ಸಾಫ್ಟ್ ಆಗಿಬಿಟ್ಟಿರ್ತಾವೆ. ನಾಜೂಕಾಗಿ ಹಾಕಬೇಕಿಲ್ಲ, ಮುರಿದು ಹೋಗ್ಬಿಡ್ತಾವೆ. ನೀರು ಜಾಸ್ತಿ ಆಗಲ್ಲ ಅನ್ಸುತ್ತೆ ನನಗೆ. ನೀರು ಇನ್ನೂ ಸ್ವಲ್ಪ ಕಮ್ಮಿ ಇಟ್ಕೋಬೇಕಾಗಿರ್ತಾರೆ. ನೀವು ಹೆಂಗೆ ಮಾಡ್ತಿರತ್ತ ಹಾಗೆ ಒಂದು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕಿ ತಿಳಿಸಿ. ನಾನು ಮಾತ್ರ ಈ ಥರ ಮಾಡ್ತೀನಿ. ನಾನು ಮಾಡೋದಷ್ಟೇ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡು ಈ ಥರ ಮಾಡ್ತೀನಿ ಅಂತ ಹೇಳಿಬಿಟ್ಟು. ರೊಟ್ಟಿ ಪುಟ್ಟಿಗೆ ಹಾಕಿದ್ದೆ ಅಂದ್ರೆ ಮತ್ತೆ ಇದ್ರೊಳಗೆ ಇದ್ದಂಥ ನೀರು ಜಾನ್ ಬಿಡ್ತಾವಂತ. ಓಕೆ, ಇವಿಷ್ಟು ಎಲ್ಲ ತೊಗೊಂಬಿಟ್ಟು ಸಿಗ್ತೀನಿ. ಮ್ಯಾಲೆ ಹೋದ ಬಳಕೆ ಸಿಗ್ತೀನಿ ನಿಮಗೆ. ಮೇಲೆ ತೊಗೊಂಡೋಗಿ ಸಿಗ್ತೀನಿ ನಿಮ್ಗೆ. ಓಕೆ ಸ್ನೇಹಿತರೆ, ಇವಾಗ ನೋಡಿ ಮೇಲೆ ಬಂದು ಎಲ್ಲನೂ ಹಾಕ್ತಾ ಇದ್ದೀವಿ. ಬಿಸಿಲು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಮೊಬೈಲ್ ಕೂಡ ಫುಲ್ ಹೀಟ್ ಆಗ್ತಾಯಿತ್ತು, ಅಷ್ಟೊಂದು ಬಿಸಿಲಿತ್ತು. ಯಾಕಂದರೆ 11:30 ಪೌಣೆ 12 ಅನ್ನಂಗೆ ಆಯಿತು ಟೈಮ್ ಮೇಲೆ ಬರೋದ್ರಾಗೆ. ಅತ್ತಿನ ಕರ್ಕೊಂಬಂದೆ. ಒಬ್ಬಳೇ ಅಂದರೆ ಜಾಸ್ತಿ ಅಲ್ಲ, 5 kg ಚಿಪ್ಸು ಅಷ್ಟು ಒಬ್ಬಕ್ಕೆ ಹಾಕೋದು ಇನ್ನೂ ಇಷ್ಟು ತ್ರಾಸಾಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಅತ್ತಿನ ಕರ್ಕೊಂಬಂದೆ. ಅತ್ತಿ ನಾನು ಇಬ್ಬರು ಸೇರಿಬಿಟ್ಟು ಹಾಕಿದೀವಿ ರೀ. ಯಪ್ಪ ಏನು ಬಿಸಿಲು ಅಂತೀರಿ, ಯಪ್ಪ ಬ್ಯಾಡದು ಬಿಸಿಲು. ಅದ್ರ ನಮ್ಮ ಕಡೆ ಏನು ಕೇಳ್ತೀರಿ, ಯಾದಗಿರಿ ಗುಲ್ಬರ್ಗ ಬಿಸಿಲಿಗೆ ತತ್ರಗುಟ್ಟು ಹೋಗುತ್ತೆ ಮನುಷ್ಯ. ಅಷ್ಟೊಂದು ಇವಾಗಲೇ ಶುರುವಾಗಿಬಿಟ್ಟೈತಿ ಬಿಸಿಲು ಆಲ್ರೆಡಿ. ನೋಡಿರಿ ಈ ಥರ ಎಲ್ಲ ಒಂದಾಗಿ ಬಿಡಿಯಾಗಿ ಹಾಕೋದು. ಹಾಗೆ ನಮ್ಮ ಅತ್ತೆಯವ್ರನ್ನ ಕರ್ಕೊಂಡು ಕೂಡ ಹಾಕ್ತಾಯಿದ್ದೀನಿ. ಯಾಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಪ್ಪ ಅಂತಂದ್ರೆ, ನಮ್ಮ ಮೇನ್ ರೋಡಿಗೆ ಐತ್ರಿ ಮನೆ, ಹೀಗಾಗಿ ಟ್ರಾಕ್ಟರ್ ಹಾದು ಹೋಗ್ತಾಯಿತ್ತು. ಅದು ಮ್ಯೂಸಿಕ್ ಇತ್ತು, ಅದು ಮ್ಯೂಸಿಕ್ ಹಾಕಿ ಅದರಲ್ಲಿ ಬಂದರೆ ಕಾಪಿರೈಟ್ ಬರೋದಂತ ಗ್ಯಾರಂಟಿ ಅಲ್ವಾ. ಹೀಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೋಡಿರಿ ಫುಲ್ ಎಲ್ಲ ಒಣಗಿದ ಮೇಲೆ ಮತ್ತೆ ತೋರಿಸ್ತೀನಿ ಹೆಂಗದು ಅಂತ ಹೇಳ್ಬಿಟ್ಟು. ಓಕೆ ಸ್ನೇಹಿತರೆ, ಬೆಳಗ್ಗೆ ಎಲ್ಲ ಒಣಗಾಕಿ ಹೋಗಿದ್ವಲ್ಲ ನೋಡಿ, ಪೂರ್ತಿ ಎಲ್ಲ ಒಣಗಿ ನೋಡಿ, ಎಲ್ಲ ಒಣಗಿಬಿಟ್ಟಿದಾವೆ ನೋಡಿ, ಏನಿದನೇ ಇಲ್ಲ ನೋಡಿ, ಎಲ್ಲ ಒಣಗಿಬಿಟ್ಟಿದಾವೆ. ಒಂದೇ ದಿನ ಸಾಕಿ ಓಕೆ. ಇವಿಷ್ಟು ತುಂಬಿಟ್ಟು ಮತ್ತೆ ನಾಳೆಗೆ ಒಂದಿನ ಒಣಗಾಕ್ತೀನಿ. ಆದರೂ ನಾಳೆಗೆ ಒಂದಿನ ಒಣಗಾಕಿ ತೆಗಿತೀನಿ. ಆದರೂ ಒಣಗಿಸ್ಕೆ ತುಂಬಿಡೋದು. ಒಳಗೆ ಹಿಂಗೆ ಒಂದ್ರ ಮ್ಯಾಗ ಒಂದು ಬಿದ್ದು ಹಿಂಗಿರ್ತಾವ ಕೆಂತವು, ಒಂದೊಂದು ಒಳಗೆ ಒಂದ್ರ ಮೇಲೆ ಒಂದು ಬಿದ್ದು ಸ್ವಲ್ಪ ಮೆತ್ತಗಿರ್ತಾವಲ್ಲ. ನೋಡಿ ಈ ಥರ ಆಗಿದೆ. ಅಲ್ಲಿ ಗುಡ್ಡೆ ಇಟ್ಟಿದ್ದೀನಿ, ಕುರುಡೆಗೆ ಮಾಡಿ
ಕವರ್ ಮೇಲೆ ಇಷ್ಟು ಹಾಕಿದ್ದೀನಿ, ಅಲ್ಲಿ ಇಷ್ಟು ಹಾಕಿದ್ದೀನಿ. 5 kg ನೋಡಿ. 5 kg. ಹಾಂ 5 kg ಆಲೂಗಡ್ಡೆ ಆಗಿ. ಏನು ಹಚ್ಚಿದ್ರು ಖಾಲಿ ತಿನ್ಬೇಕಾದ್ರೆ ಉಪಕಾರ ಹಚ್ಚಿದ್ರೆ ನಡಿತೈತಿ. ಹೋಳಿಗೆ ಕರ್ದಿರ್ತೀವಲ್ಲ ಅವು ಸೈಡಿಗೆ ಹಿಂಗೆ ಕರೆದು ತಿಂದ್ರೆ ನಡಿತೈತಿ. ಖಾಲಿ ಪೀಲಿ ಟೈಮ್ ಪಾಸಿಗೆ ತಿನ್ಬೇಕಾದ್ರೆ ಉಪ್ಪು ಖಾರ ಹಚ್ಬೇಕಾಗತ್ತೆ. ನಮ್ಮ ಆಯಿ ಬಂದ ನೋಡ್ರಿ ಕಾಡ್ಮಿಗೆರೆಲಿಂದ. ಗಾಳಿಗೆ ಯಾರು ಇದು ಇವು ಏನು ಬಿಸಿಲಿತ್ತು ಇವು ಹಾಕ್ಬೇಕಾದ್ರೆ ಸಿಕ್ಕಾಪಟ್ಟೆ ಬಿಸಿಲು. ಕಾಲು ಹೊಯ್ದಾಡ್ಲಕತ್ತಿದ್ವು ಒಂದು ಯಪ್ಪ ಹತ್ಕೊಂಡ ಒಂದೊಂದು. 5 ಕಿಲೋ 5 ಕಿಲೋ ಅದು ನಡ ಇವತ್ತೇ ಹೋಗ್ಯದ ಅದು. ಓಕೆ ಸ್ನೇಹಿತರೆ ನೋಡಿ 5 kgದು ಆಲೂಗಡ್ಡೆದು ಇಷ್ಟಕ್ಕೊಂದು ಅದು ನೋಡಿ ಎಷ್ಟು ವೈಟ್ ಆಗಿತ್ತು ನೋಡಿ ಎಷ್ಟು ಚಂದ ಕಟ ಅಂತಾವು. ಎಷ್ಟು ತೆಳ್ಳಗೂ ಕೂಡ ಆಗಿದ್ದವು. ಈ ಥರ ವೈಟಾಗಿ ಬರ್ಬೇಕಂದ್ರೆ ನಾನು ಏನು ಮಾಡಿದ್ನಲ್ಲ ಆ ಥರ ಫಾಲೋ ಮಾಡಿ ನಿಮಗೂ ಕೂಡ ವೈಟಾಗಿ ಬರ್ತಾವೆ. ಚಂದ ಅಕ್ಕವು, ಏನು ಕೆಂಪು ಆಗೋದಿಲ್ಲ, ಏನೂ ಇಲ್ಲ, ವೈಟಾಗಿ ಚೆಂದಾಗಿ ಬರ್ತಾವೆ. ಈ ಥರ ಆಗಿದೆ. ಆಮೇಲೆ ಕುರುಡಿಗೆ ಹಾಕಿದ್ನಲ್ವ ನೋಡಿ, ಡಬ್ಬಿ ಒಳಗೆ ತುಂಬಿದ್ದೀನಿ. ಇಷ್ಟ ಆದವು ಕುರುಡಿಗೆ ಹಾಕ್ಬೇಕು, ಇನ್ನೂ 1-2 ಸಾರಿ ಹಾಕಬೇಕು. ಹಾಕಿ ಡಬ್ಬಿ ತುಂಬಿಡ್ಬೇಕಂದ್ರೆ 1 ವರ್ಷ 2 ವರ್ಷ ಬರ್ತಾವೆ. ಮಳೆಗಾಲದಾಗೆಲ್ಲ ತಿನ್ನೋದಕ್ಕೆ ಭಾಳ ಚಂದ ಅನಿಸುತ್ತೆ. ಆದರೂ ಇರಬೇಕಲ್ಲ ಈ ಜನ್ಮಕ್ಕೆಲ್ಲ ಬೇಕು. ಮಕ್ಕಳು ಬಂದಾಗಾರ ತಿಂತಾವಲ್ಲ. ನಮ್ಮ ಆಯಿ ನೋಡ್ರಿ, ನಮ್ಮ ಅಜ್ಜಿ ಮಕ್ಕಳೇ ಓಡಾತಾರ ಸಾಲಿಗೆ, ಎಲ್ಲಿ ತಿಂತಾರ ಅಂತಾಳೆ. ಬರಲ್ಲ ಬಾ ಅಂದ್ರೆ ಒಲ್ಲ ಅಂತ ನಾವು ಏನು ಮಾಡಿ. ಓಕೆ ಸ್ನೇಹಿತರೆ ನೋಡಿ, ಇವಾಗ ಚಿಪ್ಸ್ಗಳನ್ನ ಕರಿಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಎಣ್ಣೆ ಇಟ್ಟಿದ್ದೀನಿ ನೋಡಿ. ಕರಿಯೋಣ ಈಗ ಒಂದು ಇದರಲ್ಲೇ ಹಪ್ಪಳ ಕರೆದಿದ್ದೆ ಅಲ್ವಾ, ಅದರಲ್ಲೇ ಟ್ರೈ ಮಾಡ್ತಾಯಿದ್ದೀನಿ. ಓಕೆ, ಇವೆಲ್ಲ ಎಳ್ಳು ಹತ್ತಿದಾವೆ ಸೈಡ್ಗೆಲ್ಲ, ಹಪ್ಪಳದೊಂದು ಎಳ್ಳು ಹತ್ತಿದಾವೆ, ಏನು ಇದಿಲ್ಲ ನೋಡಿ. ಇವಾಗ ಒಂದು ಹಾಕಿದ್ದೀನಿ ನೋಡಿ, ಎಷ್ಟು ವೈಟಾಗಿ ಎಷ್ಟು ಚಂದ ಬಂತು ನೋಡಿ. ಮಸ್ತ್ ಅಂದ್ರೆ ಮಸ್ತ್ ಅಕ್ಕವ ನೋಡ್ರಿ. ನೀವು ಟ್ರೈ ಮಾಡ್ಬೋದು. 2 ಒಟ್ಟಿಗೆ ಕೂಡಿದ್ದಾವೆ ಇದ್ರಾಗ, ಬಿಡಿ ಆಗಿಲ್ಲ. ನೋಡಿ ಎಷ್ಟೊಂದು ವೈಟ್ ಆಗ್ಯದಾವ ನೋಡ್ರಿ. ಹಾಕನ್ನ ತೆಗೆದು ಬಿಡ್ಬೇಕು. ಮತ್ತು ಜಾಸ್ತಿ ಹೊತ್ತು ಬಿಡ್ತೀನಪ್ಪ ಅಂತಂದ್ರೆ ಕೆಂಪಗಾಗಿ ಬಿಡ್ತಾವೆ. ಆಲ್ರೆಡಿ ಬೆಂದ್ಬಿಟ್ಟಿರ್ತಾವಲ್ಲ. ಸ್ವಲ್ಪ ತೆಗೆದ್ರೊಳಗೆ ಸ್ವಲ್ಪ ಜಾಸ್ತಿ ಅದಾದರೆ ಕೆಂಪಗಾಗಿ ಬಿಡ್ತಾವೆ. ಹಾಕನ್ನ ತೆಗೆದು ಬಿಡ್ಬೇಕು, ಯಾಕಂದ್ರೆ ಫುಲ್ ತಿಳುವು ಆಗಿಬಿಟ್ಟಿರ್ತಾವೆ ನೋಡ್ರಿ ಇವು. ನೋಡ್ರಿ ಇವಾಗ ಎಷ್ಟು ಚಂದ ಆದವು.